ಇದೇನಿದೊಂದು ಚೂರು ತೋರಿಸಿ ಇಲ್ಲಿ ಮೇಡಮ್. ಇನ್ ಯಾವ ಗ್ಯಾರಂಟಿನೂ ಬೇಡ ಮೇಡಮ್. ನಮಗೆ ಗ್ಯಾರಂಟಿ ನಾವು ಕೇಳಿದ್ವಾ ಗ್ಯಾರಂಟಿ ಕೊಡಿ ಅಂತ? ಶಬಾಷ್, ಓಪನಿಂಗ್ ಸೂಪರ್. ನಾವು ದುಡ್ಡು ಇಸ್ಕೊಳ್ಳಕ್ಕೆ ನಾವು ರೆಡಿ ಆಗ್ತಾ ಇಲ್ಲ, ಒಗ್ಗಟ್ಟಿಗೆ ರೆಡಿ ಆಗ್ತಾ ಇದೀವಿ. ಅಲ್ಲಲ್ಲ, ನಾವು ಕೇಳಿದ್ವಾ ಗ್ಯಾರಂಟಿ ಕೊಡಿ ಅಂತ? ಇಲ್ಲ, ನಿಮ್ಮ ಸ್ವಾರ್ಥ ಕೊಟ್ಟಿದ್ದೀರಾ. ಅದು ನಂಬ್ಕೊಂಡು ಓಟ್ ಹಾಕಿಲ್ಲ, ಇಂದಿರಾ ಗಾಂಧಿ ಅಮ್ಮನ್ ನಂಬ್ಕೊಂಡು ಓಟ್ ಹಾಕಿದೀವಿ. ಹೆಂಗಿದೆ ಓಪನಿಂಗ್ ಥ್ರಿಲ್ಲು? ಕಾಂಗ್ರೆಸ್ ಅಂದ್ರೆ ಬಡವ್ರ ಪಕ್ಷ ಅಂತ ಓಟ್ ಹಾಕಿದೀವಿ ನಾವು. ಇನ್ನ ನೀನ್ ಕೊಡೋ ಐದ್ ಗ್ಯಾರಂಟಿ ಏನ್ ಕೊಟ್ಟಿದ್ಯಾ? ಹೆಣ್ಮಕ್ಳಿಗೆ ಫ್ರೀ ಕೊಟ್ಟಿದ್ಯಾ? ಗಂಡ್ ಮಕ್ಳ ಹತ್ರ ಜಾಸ್ತಿ ತಗೊಂತಾ ಇದೀಯಾ? ಕರೆಕ್ಟ್ ಆಗಿ ಹೇಳ್ತಿದ್ದೀರಾ ನೀವು. ಇನ್ಕಮ್ ಟ್ಯಾಕ್ಸ್ ಜಾಸ್ತಿ ಮಾಡಿದ್ಯಾ, ಬಸ್ ಚಾರ್ಜ್ ಜಾಸ್ತಿ ಮಾಡಿದ್ಯಾ, ರೈಲ್ವೆ ಟಿಕೆಟ್ ಜಾಸ್ತಿ ಮಾಡಿದ್ಯಾ, ಊಟ ತಿಂಡಿ ಜಾಸ್ತಿ ಮಾಡಿದ್ಯಾ, ಎಲ್ಲಾನು ಜಾಸ್ತಿ ಮಾಡಿದ್ಯಾ. ಹೆಂಡತಿ ಹತ್ರ ಕಿತ್ಕೊಂಡು ಗಂಡನ್ ಕೊಟ್ಟಂಗಿದ್ಯಾ. ನೀನ್ 5 ಗ್ಯಾರಂಟಿ ಕೊಟ್ಟು ಸಂಸಾರಗಳು ಹೊಡೆದಿದ್ಯಾ. ನಾಚಿಕೆ ಆಗೋದಿಲ್ಲ. ಗಂಡ ಒಂದು ಮಾತು ಅನ್ನಂಗಿಲ್ಲ. ಹೆಂಡತಿಯರು ಏನ್ ಮಾಡ್ತಾರೆ, ಆಧಾರ್ ಕಾರ್ಡ್ ತಗೊಂಡು ಹೊಂಟೋಗ್ಬಿಟ್ಟಿರ್ತಾರೆ. ನೀನ್ 5 ಗ್ಯಾರಂಟಿ ಕೊಟ್ಟು ಸಂಸಾರ ಹಾಳು ಮಾಡಿದ್ಯಾ. ಯಾಕೆ ಯಾರ ಮನೆಯಲ್ಲೂ ಸಂಸಾರ ನೆಟ್ಟಿಗಿಲ್ಲ. ನಿನ್ ಗ್ಯಾರಂಟಿನೂ ಬೇಡ, ನಿಮ್ ಕಾಂಗ್ರೆಸ್ ಸವಾಸನೂ ಬೇಡ. ಮುಂದಿನ ದಿನಗಳಲ್ಲಿ ನಿಮ್ಗೆ ತಕ್ಕ ಮಟ್ಟದ ಪಾಠ ಕಲಿಸ್ಲಿಲ್ಲ ಅಂದ್ರೆ ಎಲ್ಲಾ ಸಂಸ್ಥೆಗಳಿಂದ ಸೇರ್ಕೊಂಡು ಎಲ್ಲ ರಾಜ್ಯಾದ್ಯಂತ ಜನಗಳು ಸೇರ್ಕೊಂಡು ಸರ್ಕಾರಕ್ಕೆ ತಕ್ಕ ಶಾಸ್ತಿ ನಾವು ಮಾಡೇ ಮಾಡ್ತೀವಿ. ಬುದ್ಧಿ ಕಲಿಸ್ತೀವಿ. ಯಾಕೆ ಬಡವ್ರ ಮೇಲೆ ಟಾರ್ಗೆಟ್? ಯಾಕಂದ್ರೆ ಬಿಡದಿ ವಿಚಾರವಾಗಿ ನೋಡಿ, ಅಲ್ಲಿ ರೈತರು ಜಮೀನು ಕಿತ್ಕೋತಾ ಇರೋದಿರ್ಬೋದು, ಇಲ್ಲಿ ವ್ಯಾಪಾರಿಗಳು ಅಂದ್ರೆ ಬೀದಿ ಬದಿ ವ್ಯಾಪಾರಿಗಳನ್ನ ಟಾರ್ಗೆಟ್ ಮಾಡುವಂಥದ್ದು ಏನ್ ಉದ್ದೇಶ ಇವ್ರದ್ದು? ಮೇಡಮ್, ಇವಾಗ ದೊಡ್ಡ ಹೋಟ್ಲುಗಳು ಟ್ಯಾಕ್ಸ್ ಕಟ್ತಾ ಇರ್ತಾರೆ. ಈಗ ನಮ್ಮಂತವ್ರ ಹತ್ರ ಏನೋ ಮಾಡ್ಕೊಳಕ್ಕಾಗಲ್ವಲ್ಲ ಮೇಡಮ್. ಈಗ ನಮ್ಮಂತವ್ರನ್ನ ಎತ್ಬಿಟ್ಟು ದೊಡ್ಡ ಹೋಟ್ಲವ್ರ ಹತ್ರ ರೋಲ್ ಕಾಲ್ ಮಾಡ್ಬೇಕಲ್ಲ. ನಿಮ್ಮ ಈ ತರದಲ್ಲ ಇದಾರೆ ಜನ. ಯಾಕಂದ್ರೆ ಅಲ್ಲಿ ಟ್ಯಾಕ್ಸ್ ರೈಸ್ ಮಾಡ್ಬೇಕಲ್ಲ. ಆಯ್ತು ಮೇಡಮ್, ಇವಾಗ ನಾವು ನಿಲ್ಲಿಸ್ತೀವಿ. ಹೋಟ್ಲುಗಳೆಲ್ಲ ಮೇಂಟೈನ್ ಮಾಡ್ತಾರಾ? ತರಕಾರಿ ಅಂಗಡಿಗಳೆಲ್ಲ ಮೇಂಟೈನ್ ಮಾಡ್ತಾರ ಅವ್ರ ಕೈಲಿ? ಬೀದಿ ಬದಿ ವ್ಯಾಪಾರಿಗಳಿಲ್ಲ ಅಂದ್ರೆ ಒಂದು ದಿನಾನು ರಾಜ್ಯದಲ್ಲಿ ಮೇಂಟೈನ್ ಮಾಡೋದು ತುಂಬಾ ಕಷ್ಟ ಇದೆ. 80% ಜನ ಬೀದಿ ಮೇಲೆ ಮೇಡಮ್ ಜೀವನ ಮಾಡ್ತಾ ಇರೋದು. ಇನ್ನು 20% ಜನ ಅವ್ರ ಆಸ್ತಿನಲ್ಲಿ ರಾಯಲ್ ಆಗಿ ಜೀವನ ಮಾಡ್ತಾ ಇರ್ಬೋದು. 80% ಜನನ ನೀವು ತುಳಿತಾ ಇದ್ದೀರಾ. ಡೌಟೇ ಇಲ್ಲ. ಈ ತುಳಿಯೋಕ್ಕೆ ಮುಂದಿನ ದಿನಗಳಲ್ಲಿ ಬರೀ 6 ತಿಂಗಳು ನಿಮಗೆ ಟೈಮ್ ಇರೋದು. 2 ವರ್ಷ ಟೈಮ್ ಇಲ್ಲ, ಬರೀ 6 ತಿಂಗಳು ಟೈಮ್ ಇರೋದು. ಈ 6 ತಿಂಗಳು ಕಳೆದ್ರೆ 27 ಬರುತ್ತೆ. ಆಯ್ತು, ಆಮೇಲೆ 27ರಿಂದನೇ ಸಜ್ಜಾಗ್ತೀರಾ 28 ಎಲೆಕ್ಷನ್ಗೆ. ಅವಾಗ ನಾವು ನಿಮಗೆ ತಕ್ಕ ಪಾಠ ಕಳಿಸ್ಲಿಲ್ಲ ಅಂದರೆ ನಾವು ಈ ಜನಗಳೆಲ್ಲ ನಾವು ನಿಮಗೆ ನಿಮ್ಮ ಮನೆ ಬಾಗಿಲಿಗೆ ಕಸ ಗುಡಿಸ್ಕೊಂಡು ಬಿದ್ದಿರ್ತೀವಿ, ನಿಮಗೆ ಪಾಠ ಕಲಿಸ್ಲಿಲ್ಲ ಅಂದರೆ. ಇದು ದೃಢ ನಿರ್ಧಾರ ಮೇಡಮ್. ಇವತ್ತು ಇವ್ರು ಇದು ಮಾಡಲಿಲ್ಲ ಅಂದರೆ ಇದು ಉಪವಾಸ ಸತ್ಯಾಗ್ರಹನೂ ಆಗುತ್ತೆ, ಬೃಹತ್ ಮಟ್ಟದಲ್ಲಿ ಪ್ರತಿಭಟನೆನೂ ಆಗುತ್ತೆ, ವಿಧಾನಸೌಧಕ್ಕೂ ಮುತ್ತಿಗೆ ಹಾಕ್ತೀವಿ. ರಾಜ್ಯ ಮಟ್ಟದಲ್ಲಿ ಏನಾದ್ರು ಪ್ರತಿಭಟನೆ ಮಾಡ್ತೀರಾ? ಫುಲ್ ರಾಜ್ಯ ಮಟ್ಟದಲ್ಲೇ ಮಾಡ್ತೀವಿ ಮೇಡಮ್. ನಾವೆಲ್ಲ ಅವಾಗ್ಲೇ ಹಂಗೆ, ಇವಾಗ ಕೇಳ್ಬೇಕಾ? ನಾನು ಇವತ್ತು ಕರ್ನಾಟಕ ರಾಜ್ಯ ರೈತೋದಯ ಹಸಿರು ಸೇನೆ ಸಂಘಟನೆಯಲ್ಲಿ ಬೆಂಗಳೂರು ನಗರ ಅಧ್ಯಕ್ಷೆ ಆಗಿದ್ದು, ಈಗ ರಾಜ್ಯ ಮಹಿಳಾ ಅಧ್ಯಕ್ಷೆಯಾಗಿ ಪೋಸ್ಟಿಂಗ್ ಆಗಿದೆ. ನಾವು 1008 ಮದುವೆ ಮಾಡಿಸಿದ್ವಿ. ಮುಂದೆ ಪ್ರತಿಯೊಂದು ಉಚಿತವಾಗಿ ಕೊಟ್ಟು ಸೀರೆ, ತಾಳಿ, ಕಾಲುಂಗ್ರ, 10,000 ರೂಪಾಯಿ ಬಾಂಡೆ ಸಾಮಾನು, ಸರ್ಟಿಫಿಕೇಟ್ ಸಮೇತ ಕೊಟ್ಟಿದ್ವಿ. ಆವಾಗ ಯಾವ ರಾಜಕಾರಣಿಯವರು ನಮ್ಗೆ 1 ರೂಪಾಯಿ ಹೆಲ್ಪ್ ಮಾಡಲಿಲ್ಲ ಮೇಡಮ್. ಬೀದಿ ವ್ಯಾಪಾರಿಗಳು ನಮಗೆ ತರಕಾರಿ ಕೊಟ್ಟರು, ರೇಷನ್ ಕೊಟ್ಟರು, ಹಣ್ಣು ಹಂಪಲು ಕೊಟ್ಟರು. ಬೀದಿ ವ್ಯಾಪಾರಿಗಳು ಕೊಟ್ಟಿದ್ದಾರೆ, ನಮಗೆ ಲೋಡ್ ಗಂಟ್ಲೆ ಕೊಟ್ಟಿದ್ರು. ಇವತ್ತು ನಾವು ಅವ್ರ ಪರವಾಗಿ ಬಂದು ನಾವು ನ್ಯಾಯ ಕೇಳಬೇಕಲ್ಲ. ಇದು ಎಲ್ಲರಿಗೂ ನ್ಯಾಯ ಕೇಳೋ ಹಕ್ಕಿದೆ. ಮತ್ತು ನಾನು ಜನಗಳಲ್ಲಿ ಕೇಳೋದು ಏನಪ್ಪ ಅಂದರೆ, ಪ್ರತಿಯೊಬ್ಬರು ನೋಡ್ತಾ ಇರೋರು ನಿಮ್ಮಷ್ಟಕ್ಕೆ ನೀವೇ ಬಂದು ಈ ಪ್ರತಿಭಟನೆಗೆ ಸಹಕರಿಸಬೇಕು. ನಮ್ಮನ್ನು ಕರೆದಿಲ್ಲ, ನಮಗೆ ಆದ್ಯತೆ ಕೊಟ್ಟಿಲ್ಲ ಅಂತ ಯಾರು ಹೇಳ್ಬೇಡಿ. ಇವತ್ತು ನನ್ನನ್ನು ಯಾರು ಕೂಗಿರ್ಲಿಲ್ಲ ಮೇಡಮ್. ನಾನೇ ಸ್ವಯಂ ಇಚ್ಛೆಯಿಂದ ಬಂದಿದ್ದೀನಿ. ನಾನೊಂದು ರೈತರ ಸಂಘದ ರಾಜ್ಯಾಧ್ಯಕ್ಷೆ. ನಾನು ಯಾಕೆ ಬರಲಿ ಅಂತ ನನ್ನ ಮನೆಯೊಳಗೆ ಕೂತ್ಕೊಂಡಿಲ್ಲ.